ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಏನಿದೆ ಅಂತ. ದೋಸ್ತಿಯಾಗಿ ಲೋಕಸಭೆಯ ಕಣಕ್ಕಿಳಿದ್ರು ಕೂಡ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ. ಜೆಡಿಎಸ್ ಕಣಕ್ಕಿಳಿತಾ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕಿತಾಪತಿಯನ್ನ ಮಾಡ್ತಾ ಇದೆ. ಕಲ್ಪತರು ನಾಡು ತುಮಕೂರಿನಲ್ಲಿ ದೇವೇಗೌಡರಿಗೆ ಗೆಲ್ಲೋದಕ್ಕೆ ಭಾರೀ ಸಂಕಷ್ಟ ಎದುರಾಗುತ್ತಾ ಇದೆ. ಎಲ್ಲ ಆಯಾಮಗಳಿಂದ ಎಲ್ಲ ದೃಷ್ಟಿಕೋನಗಳಿಂದ ನೋಡಿದ್ರು ಕೂಡ ದೇವೇಗೌಡರಿಗೆ ಯಾಕೋ ಇದು ಹೊಡೆತ ಕೊಡೋ ಹಾಗೆ ಕಾಣಿಸ್ತಾ ಇದೆ. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇದೆ. ಸೊ ಮಾಜಿ ಪ್ರಧಾನಿ ಗೆಲುವು ಅಷ್ಟು ಸುಲಭ ಅಲ್ಲ. ತುಮಕೂರು ಕ್ಷೇತ್ರದಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮುದ್ದಹನುಮೇಗೌಡ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುದ್ದಹನುಮೇಗೌಡ ಬೆನ್ನಲ್ಲೇ ಕೈ ಪಕ್ಷದ ಮಾಜಿ ಶಾಸಕ KN ರಾಜಣ್ಣ ಕೂಡ ಕಣಕ್ಕಿಳಿತಾರಂತೆ. ಕಲ್ಪತರು ನಾಡಿನಲ್ಲಿ ದೇವೇಗೌಡರಿಗೆ ಇದೆಲ್ಲವೂ ಕೂಡ ಮುಗ್ಗಲ ಮುಳ್ಳಾಗಿ ಪರಿಣಮಿಸ್ತಾ ಇದೆ. ಆ ಕಡೆಯಿಂದ ಒಬ್ರು ಈ ಕಡೆಯಿಂದ ಒಬ್ರು ತಿವಿತಾ ಇದ್ದಾರೆ ದೇವೇಗೌಡರಿಗೆ. ಕಾಂಗ್ರೆಸ್ನ ಇಬ್ಬರು ನಾಯಕರು ಸ್ವತಂತ್ರವಾಗಿ ಅಖಾಡಕ್ಕೆ ಇಳಿತಾರಂತೆ. ನಾಳೆ ಸೋಮವಾರ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಈ ಮೂವರು ಘಟಾನುಘಟಿಗಳು. ಒಂದು ಕಡೆ ಮೈತ್ರಿ ಪಕ್ಷದ ಅಭ್ಯರ್ಥಿ HD ದೇವೇಗೌಡ, ಮತ್ತೊಂದು ಕಡೆ ಬಂಡಾಯ ಅಭ್ಯರ್ಥಿಗಳಾಗಿ ಹಾಲಿ ಸಂಸದ ಮುದ್ದಹನುಮೇಗೌಡ ಮತ್ತು ಮಾಜಿ ಶಾಸಕ KN ರಾಜಣ್ಣ. ಈ ಮೂವರು ನಾಳೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ತುಮಕೂರಿನಲ್ಲಿ ಪ್ರಬಲ ಪೈಪೋಟಿ ಹಿನ್ನೆಲೆ ಎರಡು ಕಡೆ ಗೌಡರ ಸ್ಪರ್ಧೆ ಮಾಡ್ತಾ ಇದ್ದಾರಂತೆ. ಸೊ ಇದು ಬೆಂಗಳೂರು ಉತ್ತರ ಮತ್ತು ತುಮಕೂರು ಈ ಎರಡು ಆಯ್ಕೆಗಳಿದ್ದಾವೆ ಗೌಡರ ಮುಂದೆ. ಯಾರ ಕಡೆ ಅಂದರೆ ಯಾವ ಕಡೆ ಹೆಚ್ಚಿನದಾಗಿ ಒಲವು ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರು ಉತ್ತರದಲ್ಲೂ ಕೂಡ ದೇವೇಗೌಡರನ್ನ ಕಾಡ್ತಾ ಇದೆ ಸೋಲಿನ ಭೀತಿ. ಹಠ ಹಿಡಿದು 8 ಕ್ಷೇತ್ರಗಳನ್ನು ತೆಗೆದುಕೊಂಡ್ರು. 6 ಕ್ಷೇತ್ರಗಳಿಗೆ 3, 4, 5, 6 ಈ ರೀತಿ ಚೌಕಾಸಿಯನ್ನ ಮಾಡಿ ಕೊನೆಗೆ 8 ಕ್ಷೇತ್ರಗಳನ್ನು ಪಟ್ಟು ಹಿಡಿದು ತಗೊಂಡು ಅದರಲ್ಲೂ ತುಮಕೂರನ್ನು ಪಾಲು ಕೇಳಿ ಈಗ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ತುಮಕೂರಿನಲ್ಲಿ ಒಂದು ಕಾಲು, ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಮತ್ತೊಂದು ಕಾಲನ್ನು ಇಟ್ಟು ದೇವೇಗೌಡರು ತಮ್ಮ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಎರಡೂ ಕಡೆ ಅಷ್ಟು ಸುಲಭ ಅಲ್ಲ, ಗೆಲುವು ಅಷ್ಟು ಸುಲಭ ಅಲ್ಲ. ಸುಲಭವಾಗಿ ಗೆಲುವು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಇದು ಸ್ವತಃ JDSಗೂ ಕೂಡ ಗೊತ್ತಾಗ್ತಾ ಇದೆ. ಈಗ HD ದೇವೇಗೌಡರಿಗೂ ಕೂಡ ಗೊತ್ತಾಗ್ತಾ ಇದೆ. ಯಾಕೆಂದರೆ ನೀವು ನೋಡಬಹುದು, ಸೊ ನಿನ್ನೆ SP ಮುದ್ದಹನುಮೇಗೌಡರು ಹಾಲಿ ಸಂಸದರು ಮಾತನಾಡಿದ್ರು. ನನ್ನನ್ನು ಯಾಕೆ ಡಿನೈ ಮಾಡಿದ್ರು ಟಿಕೆಟ್ ಕೊಡೋದಕ್ಕೆ, ಇದು ಅವರ ಆಕ್ರೋಶ ಭರಿತ ಮಾತುಗಳು. ನೋಡೋಣ, ಎಲ್ಲದಕ್ಕೂ ಸೋಮವಾರ ಉತ್ತರ ಕೊಡ್ತೀನಿ. ನಾನು ನಾಮಪತ್ರವನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಆದರೆ ಅದರ ಬೆನ್ನಲ್ಲೇ KN ರಾಜಣ್ಣ ಕೂಡ, ಈ ಹಿಂದೆ ಮಧುಗಿರಿಯ ಶಾಸಕರಾಗಿದ್ದಂತಹ KN ರಾಜಣ್ಣ ಕೂಡ ನಾನು ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೀಗಾದಾಗ ಯಾರ ಪರವಾಗಿ ಮತಗಳು ಬರ್ತವೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರಿಗೆ ಲಾಭ ಆಗುತ್ತೆ, ಇದು ಸಾಕಷ್ಟು ಚಿಂತನಾತ್ಮಕ ಜೊತೆಗೆ ವಿಮರ್ಶೆಗೆ ಹೊರೆ ಹಚ್ಚುವಂಥ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ತುಮಕೂರಿನ ಪ್ರತಿನಿಧಿ ಯೋಗೇಶ್ ಕೊಡ್ತಾರೆ. ಯೋಗೇಶ್, ದೇವೇಗೌಡರಿಗೆ ಈಗ ಸಾಕಷ್ಟು ಸಂಕಷ್ಟ ತಂದಿದೆಯಾ ತುಮಕೂರಿನಲ್ಲಿ ಸ್ಪರ್ಧೆ ಮಾಡುವಂತಹ ವಿಚಾರ? ಯಾಕೆಂದರೆ ನಿನ್ನೆ ಒಬ್ಬರಿದ್ದವರು ಇಬ್ಬರಾಗಿದ್ದಾರೆ. ಇದೀಗ ಆ ಕಡೆ ಒಬ್ರು ಈ ಕಡೆ ಒಬ್ರು, ಬಹುಶಃ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದು ಬಹುತೇಕ ಕನ್ಫರ್ಮ್. ಸೊ ಹಾಗಿದ್ದಾಗ ತುಮಕೂರು ಕ್ಷೇತ್ರದಲ್ಲೂ ಗೆಲ್ಲುವಂತಹ ಯಾವ ಸೂತ್ರಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಏನು ನಿರ್ಧಾರ ಇದೆ ಅಂತ? ಗುರುಪ್ರಸಾದ್, ಏನು ನಿನ್ನೆ ತುಮಕೂರಿನ ಹೆಬ್ಬೂರಿನಲ್ಲಿ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ KN ರಾಜಣ್ಣ ಕೂಡ ಪಾಲ್ಗೊಂಡಿದ್ದು. ಸಭೆ ಮುಗಿದ ನಂತರ ಈಗ ಪ್ರಶ್ನೆ ಕೇಳಲಾಗಿದೆ ಮಾಧ್ಯಮಗಳಿಗೆ. ನೀವು ಮೊದಲು ಅಂದ್ರೆ JDSಗೆ ತುಮಕೂರು ಕ್ಷೇತ್ರವನ್ನು ಬಿಟ್ಟುಕೊಟ್ರೆ ಒಂದು ವೇಳೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತೀರಾ ಅಂತ ಅವರೇ ಕೆಲವು ಸಾರಿ ಹೇಳ್ಕೊಂಡಿದ್ರು. ಆ ಪ್ರಶ್ನೆ ಮಾಡಿದಕ್ಕಿಲ್ಲ, ನಾನು ನಿಂತರು ಒಂದೇ ಮುದ್ದಹನುಮೇಗೌಡರು ಅಂತ, ಹಾಗಾಗಿ ಅವರಿಗೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ರು. ಆದ್ರೆ ದಿನ ಬೆಳಗ್ಗೆ ಆಗೋದ್ರಲ್ಲಿ KN ರಾಜಣ್ಣ ಮಾತನ್ನ ಬದಲಿಸಿದ್ದಾರೆ. ಈ ಸಾರಿ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಾಳೆ 11 ಗಂಟೆಗೆ ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಮೈತ್ರಿ ಸರ್ಕಾರದಲ್ಲಿ ಪದೇ ಈ ಒಂದು ಟಿಕೆಟ್ ಗೊಂದಲದಿಂದ ತುಮಕೂರಿನಲ್ಲಿ ರಾಜಕೀಯ ಚಟುವಟಿಕೆಗಳು ದಿನಕ್ಕೊಂದು ತಿರುವಿನ ಪಡಿತಾ ಇದೆ. ದೇವೇಗೌಡರ ಗೆಲುವು ಅಷ್ಟು ಸುಲಭನಾ ಅನ್ನೋ ಪ್ರಶ್ನೆ ಕಾರಣಕ್ಕೆ ಆರಂಭ ಆಗಿದೆ. ಆದ್ರೆ ಈ ಮುಖಂಡರು ಈಗಾಗಲೇ ಏನು JDS ಮೈತ್ರಿ ಅಭ್ಯರ್ಥಿ ದೇವೇಗೌಡರನ್ನ ಬೆಂಬಲಿಸಬೇಕು ಅಂತ ಮನವಿ ಕೂಡ ಮಾಡಲಾಗಿದೆ. ಕಾರ್ಯಕರ್ತರಿಗೆ ಒಪ್ಪೋದಕ್ಕೆ ರೆಡಿ ಇಲ್ಲ. ಈಗಾಗಲೇ ತುಮಕೂರು ಜಿಲ್ಲಾದ್ಯಂತ ಮುದ್ದಹನುಮೇಗೌಡರು ಒಂದ್ ಕಡೆ ಸಭೆಯನ್ನ ಮಾಡಿಕೊಂಡು ಪ್ರಚಾರನ ಕೈಗೊಂಡಿದ್ದಾರೆ. ಮತ್ತೊಂದ್ ಕಡೆ ಮಧುಗಿರಿಯಿಂದ ಇವತ್ತು ರಾಜಣ್ಣ ಅವರು ಕೂಡ ತಮ್ಮ ಪರವಾಗಿ ಕ್ಯಾಂಪೇನ್ ಅನ್ನ ಆರಂಭಿಸಿದ್ದಾರೆ. ಈಗಾಗಲೇ ಕಾರ್ಯಕರ್ತರ ಸಭೆ ಕೂಡ ಕರೆದು ತುಮಕೂರಿನಲ್ಲಿ SP ಮುದ್ದಹನುಮೇಗೌಡರ ಸ್ಟ್ರಾಟಜಿ ಏನು, ಜೊತೆಗೆ ನಿನ್ನೆ ಅವರ ಜೊತೆನೆ ಮಾತನಾಡಿದಂತ KN ರಾಜಣ್ಣ ಸೊ ಈಗ ರಾಗ ಬದಲಿಸಿದ್ದಾರೆ ಅಂತಂದ್ರೆ ಬಹುಶಃ ಇಲ್ಲಿ ದೇವೇಗೌಡರ ಕಂಟೆಸ್ಟ್ ಅನ್ನ ವಿರೋಧಿಸಿ ಈ ಒಂದು ಮಾತುಗಳನ್ನ ಹೇಳಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಈ ಬಾರಿನೇ ಅವರು ಶಾಸಕರಾಗಿ ಗೆದ್ದಿಲ್ಲ, ಅಲ್ಲಿ ಮಧುಗಿರಿಯ ವೀರಭದ್ರಯ್ಯ ಗೆದ್ದಿದ್ದಾರೆ JDSನ ಶಾಸಕರಾಗಿ. ಸೊ ಹಾಗಿದ್ದ ಮೇಲೆ ಯಾವ ರೀತಿ ಈ ಮತಗಳು ವಿಂಗಡಣೆ ಆಗ್ಲಿ ಅನ್ನುವಂತಹ ಮಾತಿಗೆ ಇದನ್ನ ಹೇಳಿದ್ದಾರಾ ಅಂತ? ಸಂಪರ್ಕ ಕಡಿತಗೊಂಡಿದೆ ನಮ್ಮ ಪ್ರತಿನಿಧಿಯದ್ದು. HD ದೇವೇಗೌಡರಿಗೆ ಕ್ಷೇತ್ರ ಸಂಕಷ್ಟ ಎದುರಾಗಿದೆ. ಒಂದು ಕಡೆ ತುಮಕೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಸಂಸದರಿದ್ರು.
ಒಂದು ಕಡೆ ಜೇನುಗೂಡಿಗೆ ಕೈ ಹಾಕಿದಂತಹ ಪರಿಸ್ಥಿತಿ ಇದೆ ತುಮಕೂರಿನ ಕ್ಷೇತ್ರ. ಅಷ್ಟು ಸುಲಭ ಅಲ್ಲ. ಯಾಕೆಂದರೆ JDSನ ಶಾಸಕರು ಇರಬಹುದು. ಗ್ರಾಮಾಂತರ ಭಾಗದಲ್ಲಿ ಗುಬ್ಬಿಯಲ್ಲಿ SR ಶ್ರೀನಿವಾಸ್ ಇದ್ದಾರೆ. ಹಾಗೆಯೇ ತುಮಕೂರು ಗ್ರಾಮಾಂತರದಲ್ಲಿ DC ಗೌರಿಶಂಕರ್ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಮಧುಗಿರಿನಲ್ಲಿ JDS ಶಾಸಕ ವೀರಭದ್ರ ಇದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಬೇರೆ ಇನ್ಯಾವ ಅಷ್ಟಾಗಿ ಸೋರ್ಸ್ ಇಲ್ಲ ದೇವೇಗೌಡರಿಗೆ ಮತಗಳನ್ನು ಹಾಕುವಂತ. ಸೊ ಹಾಗಾಗಿ ಈ ರೀತಿಯಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸೊ ಸಾಕಷ್ಟು ಸರ್ಕಸ್ ಮಾಡಬೇಕಾಗುತ್ತೆ.